विश्रम सावधान वीरेंद्र सावधान विश्रम सावधान सावधान विश्रम सावधान विश्रम नंदिनी
ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಕುಳಿತುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀ ಸನತ್ ಕುಮಾರ್ ಶೆಟ್ಟಿ ಕೊಳೆತ್ತೂರು ಗುದ್ದು ಅಧ್ಯಕ್ಷರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ನಮ್ಮ ಹೆಮ್ಮೆಯ ಪ್ರಾರ್ಥನಾ ವಿದ್ಯಾರ್ಥಿಗಳು ಹಾಗೂ ಭಾರತೀಯ ಭೂಸೇನೆಯಲ್ಲಿ ದೇಶದ ಏಕತೆ ಸಮಗ್ರತೆಯನ್ನು ಪ್ರತಿಪಾದಿಸುವಂತಹ ನಮ್ಮೆಲ್ಲರ ಗೌರವಾನ್ವಿತರಾಗಿರುವಂತಹ ಸುಬೇದರ್ ಉದಯ್ ಚಂದ್ರ ಉಡುಪ, ಗೌರವಾನ್ವಿತ ಸುಬೇದರ್ ಉದಯ್ ಚಂದ್ರ ಉಡುಪ, ಭಾರತೀಯ ಭೂಸೇನೆ ಜೂನಿಯರ್ ಕಮಿಷನ್ ಆಫೀಸರ್ ಇವರಲ್ಲಿ ಹಾಗೂ ಎಲ್ಲ ಶಿಕ್ಷಕೇತರ ವಂದನದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಶುಭಾಶಯಗಳನ್ನು ಹೇಳುತ್ತಾ ಒಂದೆರಡು ಮಾತುಗಳನ್ನು. 78ನೇ ಸ್ವಾತಂತ್ರ್ಯ ದಿನಾಚರಣೆ ಈ ದಿನವನ್ನು ನೆನಪಿಸಿಕೊಳ್ಳಲು ನಾವು ವೀರ ಸಾವರ್ಕರ್, ಭಗತ್ ಸಿಂಗ್, ಮಂಗಲ್ ಪಾಂಡೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ ಮುಂತಾದವರಿಂದಾಗಿ ನಮಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಸಿಕ್ಕಿದಿರಬಹುದು. ಹೀಗೆ ಜಾಯಿನ್ ಆಗಿದ್ದೆ 1987ರಿಂದ 95ರವರೆಗೆ ಇದೇ ಕಟೀಲು ಕಾಲೇಜ್, ಹೈಸ್ಕೂಲ್, ಜೂನಿಯರ್ ಕಾಲೇಜ್ ಆ್ಯಂಡ್ ಪದವಿ ಪೂರ್ವ ಕಾಲೇಜು ಇಲ್ಲಿಯೇ ಮುಗಿಸಿ 95ರಲ್ಲಿ ನಾನು ಆರ್ಮಿಗೆ ಜಾಯಿನ್ ಆದೆ. ಆರ್ಮಿಗೆ ಈಗಿನ ಇಲ್ಲಿ ನೋಡುವಾಗ ತುಂಬ ಸಂತೋಷವಾಗ್ತಾ ಇದೆ. ಇಷ್ಟೆಲ್ಲ ಆ ಟೈಮಲ್ಲಿ ಇಷ್ಟೆಲ್ಲ ಸಪೋರ್ಟ್ ಇರಲಿಲ್ಲ. ಫ್ಲಾಗ್ ಹಾಸ್ಟಿಂಗ್ ನಮ್ಮ ಕಾಲೇಜಲ್ಲೇ ಇದ್ದರು, ನಮ್ಮ ಶಾಲೆಯವರ ಪರವಾಗಿ ಅಲ್ಲೇ ಆಗ್ತಾ ಇತ್ತು. ಈಗ ಕಟೀಲ ಆಡಳಿತ ಮಂಡಳಿಯಿಂದ ಆಗಿ ಇಷ್ಟು ಚೆನ್ನಾಗಿ ಆಗುತ್ತದೆ ಅಂತ ನನ್ನ ಕನಸಿನಲ್ಲಿ ಎಣಿಸಿರಲಿಲ್ಲ. ಮತ್ತೊಂದು ವಿಷಯವೇನಾದ್ರು, ಮತ್ತು ನಾನು ಈ 8ನೇ ತರಗತಿ 9ನೇ ಟೈಮಲ್ಲಿ ಮಾಡಿದ್ದೀವಿ. ನನ್ನ ಸಹಪಾಠಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಕಳೆದ 3-4 ವರ್ಷದಿಂದ ಹೇಳ್ತಾ ಇದ್ರು. ಮತ್ತೆ ನನ್ನ ಆಫೀಸರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಈ ಸಲ ಒಂದು ಚಲೋ ಬಂದು ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡುವ ಅಂತ ಬಂದ್ಬಿಟ್ಟೆ. ತುಂಬಾ ಸಂತೋಷವಾಗ್ತಾ ಇದೆ. ಆಗ ಯೂನಿಫಾರ್ಮ್, ಬೇರೆ ಬೇರೆ ಕಲರ್ಸ್, ಅದು ನಮ್ಮ ಟೈಮಲ್ಲಿ ಯಾವುದೂ ಇರಲಿಲ್ಲ. ಮಕ್ಕಳಿಗೆ ನಾವೊಂದು ಸಲಹೆ ಏನು ಹೇಳೋದಾದ್ರೆ, ಹರ್ ಹರ್ ಘರ್ ಮೇ ತಿರಂಗ್ ಅಂತ ಹೇಳ್ತಾ ಇದ್ರು, ಈಗಲೂ ಹೇಳ್ತಾ ಇದ್ದಾರೆ. ಆದರೆ ಸೌತ್ ಇಂಡಿಯಾದಲ್ಲಿ ಹರ್ ಹರ್ ಘರ್ ಮೇ ಒಬ್ರು ಯೋಧರು ಇರಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆದರೆ ಮಕ್ಕಳು ಇಲ್ಲಿಯ ಸೌತ್ ಇಂಡಿಯಾದಲ್ಲಿ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಅವರು ಆರ್ಮಿಗೆ ಜಾಯಿನ್ ಆದರೆ ಅವರ ವಿದ್ಯಾಭ್ಯಾಸಕ್ಕೆ ಕುಂದುಕೊರತೆ ಆಗುತ್ತೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗುದಿಲ್ಲ. ಹಾಗೆ ಅವರ ಪೇರೆಂಟ್ಸ್ ಕೂಡ ಅವ್ರನ್ನ ಕಳಿಸಲಿಕ್ಕೆ ಮುಂದಾಗುದಿಲ್ಲ. ನಾನು ಆಕ್ಚುಲಿ ಇಲ್ಲಿ ಫೈನಲ್ ಇಯರ್ ಡಿಗ್ರಿ ಬಿಟ್ಟು ಜಾಯಿನ್ ಆಗಿದ್ದೇನೆ. ಫೈನಲ್ ಇಯರ್ ಎಕ್ಸಾಮ್ ನಾನು ಬರ್ದಿರ್ಲಿಲ್ಲ. ಈಗ ನಾನು ಡಿಪ್ಲೊಮಾ ಮಾಡಿ ಬಿಟೆಕ್ ಇಂಜಿನಿಯರ್ ಮಾಡಿಬಿಟ್ಟು ಅದು ಅವರಲ್ಲಿ ಕಂಟಿನ್ಯೂಸ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಅವರಿಗೆ ಇದ್ದಷ್ಟು ಮರ್ಯಾದೆ ಈಗ ಯಾರಿಗೂ ಇಲ್ಲಿ ಇಂಜಿನಿಯರ್ ಮಾಡುವವರಿಗೆ ಇರ್ಲಿಕ್ಕಿಲ್ಲ ಅಂತ ನಾನು ಯೋಚನೆ ಮಾಡುತ್ತೇನೆ. ಈಗಿನ ಮಕ್ಕಳೆಲ್ಲ ಜಾಸ್ತಿ ಅಂದ್ರೆ ಇಂಜಿನಿಯರ್ ಮಾಡಬೇಕು, IT ಗೆ ಹೋಗ್ಬೇಕು. ಅವರಂದ್ರೆ ಬೆಳಿಗ್ಗೆಯಿಂದ ಆರ್ಮಿಗೆ ಜಾಯಿನ್ ಬೇಕಾದ್ರೆ ಫಿಸಿಕಲಿ ಅವರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ವಾರ್ಮ್ ಅಪ್ ಅಲ್ಲಿ ಇರ್ತಾರೆ, ಬಾಡಿ ಎಕ್ದಮ್ ಫಿಟ್ ಆಗಿರ್ತದೆ. ಅವ್ರ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ, ನಾನು ಬರೋ ವರ್ಷ ರಿಟೈರ್ಮೆಂಟ್ ತಗೊಳ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಮಗ ಕೂಡ ಜಾಯಿನ್ ಆಗ್ತಾ ಇದ್ದಾನೆ. ಅವ್ನು ಫುಲ್ ಕಮಿಷನರ್ ಆಫೀಸರ್ ಆಗಿ ಜಾಯಿನ್ ಆಗ್ತಾ ಇದ್ದಾರೆ. ನಾನು 30 ವರ್ಷ ನಂತರ ನಾನು ರಿಟೈರ್ಮೆಂಟ್ ಆಗ್ತಾ ಇದ್ದೇನೆ. ಬಂದ ಮೇಲೆ ಕಟೀಲಲ್ಲಿ ಒಂದು ಅವರು ನನ್ನ ದೇಹವನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಛಿದ್ರ ಮಾಡಬಹುದು, ಆದರೆ ಅವರು ನನ್ನ ಮಾತುಗಳನ್ನು ನಡೆಸಿಕೊಂಡು बोलो भारत माता की, बोलो भारत माता की, बोलो भारत माता की, वंदे वंदे वंदे